ಖ್ಯಾತ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿಯವರ ಬಗ್ಗೆ. ನಾನು ಅವರನ್ನು ಭೇಟಿಯಾಗಬೇಕು. ಎಸ್ ಜಾನಕಿಯವರು ಮೈಸೂರಿನಲ್ಲಿದ್ದಾರೆ, ಆದರೆ ಅವರು ನಿಮಗೆ ಸಿಗೋದು ಕಷ್ಟ. ಜಾನಕಿ ಮಾತ್ರ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸಂಪರ್ಕ ಮಾಡಲಿಕ್ಕೆ ಬಿಡಲ್ಲ. ಅವರು ತುಂಬ ಕುಡಿತಾರೆ. ಸೊ ಆ ಕುಡಿತದಿಂದಲೇ ಆರೋಗ್ಯ ಹಾಳು ಮಾಡಿಕೊಡ್ತಾ ಇದ್ದಾರೆ. ನಾನು ಸುಮಾರು 23 ವರ್ಷಗಳ ಹಿಂದೆ ಆ ಮನೆಗೆ ಹೋದಾಗ ಅವರು ತಪಸ್ಸಿನಂತೆ ಕೂತ್ಕೊಂಡಿದ್ದಾರೆ. ದೃಷ್ಟಿ ಮಾತ್ರ ಇದೆ, ಗುರುತು ಸಿಗಲ್ಲ. ಗಗನವು ಎಲ್ಲೋ ಬಾನಲ್ಲು ನೀನೆ, ಭುವಿಯಲ್ಲು ನೀನೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಇದು ಬಿಯಾಂಡ್ ಲಿಮಿಟ್ಸ್. ಅಲ್ಲಿಂದ ಒಂದು ಅಂಕಣ, ನನ್ನದೇ ಆದ ಅಂಕಣ. ಸ್ವಲ್ಪ ಮಧ್ಯದಲ್ಲಿ ಒಂದು ತಡೆ ಬಂತು. ಈಗ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ. ಈ ಅಂಕಣಕ್ಕಾಗಿ ನಾನು ಈ ಸಬ್ಜೆಕ್ಟನ್ನು ತಗೊಂಡಿದ್ದೀನಿ. ನಾನು ಹೇಳಲಿರುವ ವ್ಯಕ್ತಿ ಅಥವಾ ಶಕ್ತಿ ಅಥವಾ ತುಂಬ ದೊಡ್ಡ ಹೆಸರು ಮಾಡಿರುವಂಥ ವ್ಯಕ್ತಿ, ಮಹಿಳೆ. ಆಕೆ ಕೂಡ ಈಗ ಆಲ್ಮೋಸ್ಟ್ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗುವಂಥ ಸ್ಥಿತಿಯಲ್ಲಿ ಇರೋದರಿಂದ ಒಂದು ಇಂಟ್ರಡಕ್ಷನ್ ಆಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಕತೆ ಕೇಳಿದರೆ ಅದು ದೊಡ್ಡ ಕಾದಂಬರಿ ಅಲ್ಲ, ಬೃಹತ್ ಕಾದಂಬರಿ ಆಗಿರ್ತದೆ. ಯಾಕೆಂದರೆ ನಾನು ಮತ್ತು ಅಂಶಿತ್ ಕುಮಾರ್ ಹೇಗೆ ಅಂದರೆ ಯಾರೋ ಒಬ್ಬರು ದೃಷ್ಟಿಯಲ್ಲಿರ್ತದೆ. ಉದಾಹರಣೆಗೆ ಕಿಲ್ಲರ್ ವೆಂಕಟೇಶ್ ಅಂತ ಹೇಳ್ಕೊಡಿ. ಅವರನ್ನು ಹುಡುಕಬೇಕು, ಅಡ್ರೆಸ್ ಇಲ್ಲ, ಯಾವ ಊರು ಅಂತ ಗೊತ್ತಿಲ್ಲ, ಫೋನ್ ನಂಬರ್ ಇಲ್ಲ, ಏನೂ ಇಲ್ಲದೆ ಅಂಶಿ ಹೋಗೋಣ ಅಂತ ಹೇಳಿದರೆ ಎಸ್ ರೈಟ್ ಅಂತ ಕಾರ್ ಹಿಡ್ಕೊಂಡು ಬರೋದು, ನಾನು ಕೂತ್ಕೊಳ್ಳೋದು, ಹೋಗ್ತಾ ಇದ್ದ ಹಾಗೆ ಏನೋ ಒಂದು ಎಳೆ ಅವರು ಯಾವುದೋ ಒಂದು ಊರಿನಲ್ಲಿದ್ದಾರೆ ಅಂತ ಒಂದು ಎಳೆ ಸಿಕ್ಬಿಡೋದು. ಹೋಗ್ಬಿಟ್ಟು ಅವರ ಫೋಟೋನ ತೋರಿಸೋದು ಅಲ್ಲಿ ಮಂದಿಗಳಿಗೆ. ಫೋಟೋದವ್ರು ಇವರು ಇಲ್ಲಿದ್ದಾರಾ, ಇವರು ಭೇಟಿ ಆಗಲಿಕ್ಕೆ ಆಗುತ್ತಾ ಅಂತ ಹೇಳಿ ಓಡಾಡಿ ಅಲ್ಲಿ ಅವರ ಮನೆಗೆ ಯಾರೋ ಒಬ್ಬರು ಸಿಕ್ಕಿರ್ತಾರೆ. ಬರೀತಾರೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮಾತ್ರ ಅಲ್ಲ, ಟೀ ಕುಡಿಸ್ತಾರೆ. ತುಂಬ ಆಪ್ತವಾಗಿ ಮಾತಾಡ್ತಾರೆ. ಹಳ್ಳಿ ಮಂದಿ ತುಂಬ ಆಪ್ತವಾಗಿ ಮಾತಾಡ್ತಾರೆ. ಕರ್ಕೊಂಡೋಗಿ ಅವರ ಮನೆಯಲ್ಲಿ ಬಾಗಿಲಿಗೆ ಬಿಡ್ತಾರೆ. ಅಲ್ಲಿಂದ ಕಿಲ್ಲರ್ ವೆಂಕಟೇಶ್ ಸಂದರ್ಶನ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಬರ್ತಿರೋ ಸಬ್ಜೆಕ್ಟು ಖ್ಯಾತ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿಯವರ ಬಗ್ಗೆ. ನಾನು ಅವರನ್ನು ಭೇಟಿಯಾಗಬೇಕಂತ ಸುಮಾರು 5 ವರ್ಷದ ಪ್ರೋಗ್ರಾಮ್ ಇದು. 5 ವರ್ಷದ ಹಿಂದಿನಿಂದಲೂ ಎಸ್ ಜಾನಕಿ ಅವರನ್ನು ಭೇಟಿಯಾಗಬೇಕು ಅಂತ. ಒಂದು ಅವರು ಎಲ್ಲಿದ್ದಾರೆ, ಹೈದರಾಬಾದ್ನಲ್ಲಿದ್ದಾರಾ, ಚೆನ್ನೈನಲ್ಲಿದ್ದಾರಾ, ಅಥವಾ ಕೇರಳದ ಯಾವುದೋ ಊರಿನಲ್ಲಿದ್ದಾರಾ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕೊನೆಗೆ ಯಾರೋ ಹೇಳಿದರು ಮೈಸೂರಿನಲ್ಲಿದ್ದಾರೆ ಅಂತ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಒಂದು ಮನೆಯಲ್ಲಿದ್ದಾರೆ ಅಂತ. ಸಾಕಾಗಲ್ಲ. ಕೊನೆಗೆ ನಾನು ನಮ್ಮಲ್ಲಿ ಹಿರಿಯ ಪತ್ರಕರ್ತ, ಸಿನಿಮಾ ಪತ್ರಕರ್ತ, ರೂಪ್ತಾರ ಉದಯವಾಣಿ ಗ್ರೂಪಿಗೆ ಕೆಲಸ ಮಾಡ್ತಿರುವಂಥ ನನ್ನ ಪರಮಾಪ್ತ ಗೆಳೆಯ KJ ಕುಮಾರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವರಿಗೆ ಮೈಸೂರಿನ ಸುತ್ತಮುತ್ತ ನಡೆಯುವಂಥ ಎಲ್ಲ ವಿಚಾರಗಳೇ, ರಾಜಕೀಯ ಆಗಿರಲಿ, ಸಾಂಸ್ಕೃತಿಕವಾಗಿರಲಿ, ಸಿನಿಮಾ ಎಲ್ಲ ವಿಚಾರದ ಬಗ್ಗೆ ಅವರಿಗೆ ಗೊತ್ತಿರ್ತದೆ. ಫೋನ್ ಮಾಡಿದಾಗ ಜಾನಕಿ ಎಲ್ಲಿದ್ದಾರೆ ಅಂದರೆ, ಎಸ್ ಜಾನಕಿ ಗಾಯಕಿ. ಇಲ್ಲಪ್ಪ, ಇಲ್ಲಿ ಮೈಸೂರಿನಲ್ಲಿಲ್ಲ. ಮೈಸೂರಿನಲ್ಲಿ ಇರ್ತಾರೆ, ಅವರು ಮಾತಾಡೋ ಸ್ವಲ್ಪ ಸ್ಟ್ಯಾಮರಿಂಗ್ ಇದೆ. ಮೈಸೂರಿನಲ್ಲಿರ್ತಾರೆ, ನನಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಇಲ್ಲ ಕುಮಾರ್ಜಿ, ಎಸ್ ಜಾನಕಿಯವರು ಮೈಸೂರಿನಲ್ಲಿದ್ದಾರೆ, ನನಗೆ ಪಕ್ಕಾ ಗೊತ್ತು. ಇದನ್ನು ಅವರಿಗೆ ಸಂದೇಶವನ್ನು ಮುಟ್ಟಿಸಿ ಒಂದು ವಾರ ಆಗಬೇಕಿದ್ರೆ ಅವರೇ ಫೋನ್ ಮಾಡಿದರು. ಸರ್ ಹೌದು,
ನೀವು ಹೇಳಿದ ನಿಜ, ಎಸ್ ಜಾನಕಿ ಅವರು ಮೈಸೂರಿನಲ್ಲಿದ್ದಾರೆ. ಆದರೆ ಅವರು ನಿಮಗೆ ಸಿಗೋದು ಕಷ್ಟ. ಯಾಕೆಂದರೆ ಒಂಥರ ಅವರು ಗೃಹ ಬಂಧನದಲ್ಲಿರುವ ಹಾಗೆ ನನಗೆ ಅನಿಸ್ತಾ ಇದೆ. ಯಾಕೆ, ಏನಾಯಿತು? ಅವರ ಮಗನ ಅಂದರೆ ಅವ್ರ ಕೇರ್ಟೇಕರಾಗಿ ಅವರ ಮಗ ಇದ್ದಾರೆ. ಇಷ್ಟು ಅಂಶ ಅವರು ತಿಳ್ಕೊಂಡಿದ್ದು. ಮುರಳೀಕೃಷ್ಣ ಅಂತೇಳಿ ಆತ ಸ್ವಲ್ಪ ಕಷ್ಟ, ಆತಂತ ಮಾತಾಡೋದೇ ಕಷ್ಟ. ಜಾನಕಿ ಮಾತ್ರ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸಂಪರ್ಕ ಮಾಡಲಿಕ್ಕೆ ಬಿಡಲ್ಲ ಅವರು. ನಿಮಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಸಾಧ್ಯ ಆದರೆ ನೋಡಿ ಅಂತ ಹೇಳಿದರು ಕೆ.ಜೆ. ಜಾನಕಮ್ಮ ಎಲ್ಲಿದ್ದಾರೆ ಅಂತ ಹೊರಗಿನವರಿಗೆ ಯಾರಿಗೂ ಗೊತ್ತಾಗದಾಗೆ ಒಂದು ಜಾಗದಲ್ಲಿ ಇದ್ದಾರೆ. ನನಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಮಾತಾಡಿದ ರೀತಿ ಸರಿ ಇರಲಿಲ್ಲ. ಆಮೇಲೆ ಯಾರೋ ಹೇಳಿದರು, ತುಂಬ ಗುಂಡು ಮಾಸ್ಟರ್ ಅಂತೇಳಿ, ತುಂಬ ಕುಡಿತಾರೆ, ಸೊ ಆ ಕುಡಿತದಿಂದಲೇ ಆರೋಗ್ಯ ಹಾಳು ಮಾಡಿಕೊಡ್ತಾ ಇದ್ದಾರೆ ಅಂಥೇಳಿ ಹೇಳಿದ ಮೇಲೆ ಮತ್ತೆ ಫೋನ್ ಮಾಡೋದನ್ನು ನಿಲ್ಲಿಸಿದೆ. ಆಮೇಲೆ ಸಂಪರ್ಕಕ್ಕೆ ಬಂದಿದ್ದು ಒಬ್ಬ ಹುಡುಗ, ಅಂಕೋಲದ ಹುಡುಗ, ನಿತಿನ್ ಅಂಕೋಲ ಅಂತ. ನನಗೆ ತುಂಬ ಬೇಕಾದ, ತುಂಬ ಪ್ರೀತಿ ಪಾತ್ರ ಆದ ಹುಡುಗ ನಿತಿನ್ ಅಂಕೋಲ ಅಂತ. ಆತ ಒಂದು ITBT ಕಂಪನಿಯಲ್ಲೋ ಕೆಲಸ ಮಾಡ್ತಾಯಿದ್ದಾನೆ. ಅದರ ಜಂಜಡ ಅವರಿಗೆ ಸರಿ ಹೋಗಿಲ್ಲ. ಆ ಕಾರಣಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು, ಸಿನಿಮಾದವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದು, ಇದೆಲ್ಲ ಇತ್ತು. ಒಂದು ಸಲ ಅಂಕೋಲಾಗೆ ಕರೆದಿದ್ದ, ನಾವು ಬನ್ನಿ ಅಂಕೋಲ, ಅಲ್ಲಿ ಆ ಏರಿಯಾ ಎಲ್ಲವನ್ನು ಪರಿಚಯ ಮಾಡಿಸ್ತೀನಿ, ಆಮೇಲೆ ಗೋಕರ್ಣಕ್ಕೆ ಹೋಗೋಣ, ಅಲ್ಲಿ ಗೌರೀಶ್ ಕಾಯ್ಕಿಣಿ, ನಮ್ಮ ಈ ಕಾಯ್ಕಿಣಿಯವರ ತಂದೆ ಇದ್ದಾರೆ, ಜಯಂತ ಕಾಯ್ಕಿಣಿಯವರ ತಂದೆ ಇದ್ದ ಜಾಗ ಅದು, ಅವರ ಮನೆಗೆ ಹೋಗೋಣ, ಮಾತಾಡ್ಸೋಣ ಅಂತ ಹೇಳಿದರು. ಇದೇ ನಿತಿನ್ ಅಂಕೋಲ. ಬಟ್ ಅದು ಆಗಿಲ್ಲ. ಹೋಗಬೇಕು ಅಂತ ಹೊರಟು ಅದು ಪ್ರೋಗ್ರಾಮ್ ಮುಂದೆ ಹೋಯಿತು. ಇನ್ನು ಮುಂದೆ ನಡಿಬೋದು, ನಾವು ಹೋಗ್ಲೂಬಹುದು, ಹೇಳಲಿಕ್ಕಾಗಲ್ಲ. ಸೊ ಆತ ಒಂದು ಫೋಟೋ ಫೇಸ್ಬುಕ್ಕಲ್ಲಿ ಪ್ರಿಂಟ್ ಮಾಡ್ದ. ಅದರಲ್ಲಿ ಜಾನಕಮ್ಮನ ಜೊತೆ ಇದ್ದಾನೆ ಆತ, ನಿತಿನ್ ಅಂಕೋಲ. ಅರೆ, ನಾನು ಮೊದಲಿಂದಲೇ ಹೇಳ್ತಾ ಇದ್ದಾನೆ, ಒಂಥರ ರೆಗ್ಯುಲರ್ ಕಾಂಟ್ಯಾಕ್ಟ್ ಇದೆ ನನಗೆ. ಜಾನಕಮ್ಮನ ಭೇಟಿ ಆಗಬೇಕಾಗಿ ಹೇಗಾದರೂ ಟ್ರೈ ಮಾಡು, ನೋಡು, ನಾನು ಭೇಟಿ ಮಾಡೋಂಗೆ ವ್ಯವಸ್ಥೆ ಮಾಡು ಅಂತೇಳಿ ನೋಡಿದರೆ ನನಗೆ ಗೊತ್ತಿಲ್ಲದಾಗೆ ಹೋಗಿ ಭೇಟಿಯಾಗಿ ಒಂದು ಫೋಟೋ ಹೊಡ್ಕೊಂಡು ಬಂದ್ಬಿಟ್ಟೆ. ನನಗೆ ಆಶ್ಚರ್ಯ ಆಯಿತು, ಆಘಾತ ಮತ್ತು ಸಿಟ್ಟು ಬಂತು. ಅಲ್ಲ, ನಾನು ಇಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ಜಾನಕಮ್ಮನ ಭೇಟಿ ಆಗಬೇಕು ಅಂತೇಳಿ, ನೀನು ಹೋಗಿ ಭೇಟಿ ಮಾಡಿದೆ, ಒಂದು ಮಾತು ಹೇಳ್ತಾರೆ ನಾವು ಬರ್ತಿರ್ಲಿಲ್ವಾ ಅಂತ. ಯಾಕೆ ಹೀಗೆ ಮಾಡಿದಿ ಅಂತ ಕೇಳಿದೆ. ಇಲ್ಲ ಸರ್, ಅದು ಏನೋ ದಿಢೀರಂತ ಫಿಕ್ಸ್ ಆಗೋಯಿತು, ನಿಮಗೆ ಫೋನ್ ಮಾಡುವಷ್ಟು ಸಮಯ ಇರಲಿಲ್ಲ. ಮಾನಸ ಹೊಳ್ಳ ಅವರು ಗಾಯಕಿ, ಅವರು ಹೋಗ್ತಾಯಿದ್ರು, ಸೊ ಅವ್ರ ಜೊತೆ ಹೆಂಗೋ ಸೇರಿಕೊಂಡೆ. ಸೊ ಒಂದು ಫೋಟೋ ಹೊಡಿಸಿ ಹಾಕ್ಕೊಂಡಿದ್ದೆ ಅಷ್ಟೇ. ಆದರೆ ತುಂಬ ಕಷ್ಟ ಜಾನಕಮ್ಮನನ್ನು ಭೇಟಿಯಾಗೋದು. ಯಾಕೆ, ಏನಾಯಿತು? ಇಲ್ಲ, ಅವರು ಮಾತಿಗೆ ಸಿಗ್ತಾರೆ ಅಂತ ಅನಿಸಲ್ಲ. ಆಮೇಲೆ ಕ್ಯಾಮರಾ, ವಿಡಿಯೋ ಕ್ಯಾಮರಾ, ಸಂದರ್ಶನ ಇಂಥದ್ದೆಲ್ಲ ಅದನ್ನೆಲ್ಲ ದೂರ ಆಗಿದ್ದಾರೆ ಅಂತ. ಹೌದಾ? ಯಾಕೆ ಗೊತ್ತಿಲ್ಲ. ಅವರ ಮನೆ ಎಲ್ಲಿದೆ? ಅವರ ಮನೆ ಮೈಸೂರಿನಲ್ಲೇ ಇದೆ, ಶ್ರೀರಾಮ್ಪುರ ಅಂತ ಒಂದು ಜಾಗ, ಅಲ್ಲಿ ಇದ್ದಾರೆ ಅವರು. ನೀನು ಹೋಗಿದ್ಯಲ್ಲ, ಒಂದು ಫೋಟೋ ಕಳಿಸು ನೋಡೋಣ ಅಂತ. ಆ ಫೋಟೋ ಅಲ್ಲ, ಜಾನಕಮ್ಮನ ಜೊತೆ ನಿಂತಿರೋ ಫೋಟೋ ಅಲ್ಲ. ಅಲ್ಲಿ ಒಂದು ಅಂಗಡಿ ಇದೆ, ಅದು ಫರ್ನಿಚರ್ ಅಂಗಡಿ. ಆ ಫರ್ನಿಚರ್ ಅಂಗಡಿ ಒಬ್ಬರು ನವೀನ್ ಅಂತ ಹೇಳುವಂಥ ಹುಡುಗನ ಅಂಗಡಿ, ಅದು ಫರ್ನಿಚರ್. ಎಸ್ ಜಾನಕಿ ಫರ್ನಿಚರ್ ಶಾಪ್ ಹಾಗೇನೋ ಒಂದು ಬೋರ್ಡ್ ಇದೆ. ಎಸ್ ಜಾನಕಿ ಹೆಸರು ಹೇಗೆ ಸಾಧ್ಯ ಆಯಿತು ಅಂತ ಆಮೇಲೆ ಕತೆ ಬೆಳೀತಾ ಹೋಗ್ತದೆ. ಎಸ್ ಜಾನಕಿಯವರ ಹೆಸರಿನಲ್ಲಿ ಆ ಅಂಗಡಿ ಇದೆ. ಆ ಅಂಗಡಿಯ ಓನರ್ ನವೀನ್ ಅಂತ, ತುಂಬ ಸ್ಫುರದ್ರೂಪಿ ಹುಡುಗ, ತುಂಬ ನೈಸ್ ಜೆಂಟಲ್ಮ್ಯಾನ್ ಅಂತ ಹೇಳಿದ್ರು. ಆದರೆ ಸಮಸ್ಯೆ ಏನಂದರೆ ಅವರ ಮನೆಯಲ್ಲೇ CC ಕ್ಯಾಮರಾ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಹೊರಗಡೆ ವಿದೇಶದಲ್ಲಿರುವ ಅವರ ಬಂಧುಗಳ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಇಲ್ಲಿ ಏನೇನು ನಡೆಯುತ್ತೋ ಅದೆಲ್ಲ ಅವರಿಗೆ ಹೋಗುತ್ತೆ, ಅವರ ವಾಚ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಭೇಟಿಯಾಗೋದು ಸುಲಭ ಆಗಿರ್ಬೋದು, ಒಂದು ಫೋಟೋ ಹೊಡಿಬೋದು, ಅದರ ಹೊರತಾಗಿ ಬೇರೆ ಏನು ಮಾಡಲಿಕ್ಕೆ ಆಗಲ್ಲ.
ವಿಡಿಯೋ ಯೂಟ್ಯೂಬು ಚಾನಲ್ ಹತ್ತಿರ ಸೇರಿಸಲ್ಲ ಅವರು ಅಂತ ಹೇಳ್ದ. ಹೌದಾ, ಫೋಟೋ ಬೇಕು ಅಂತ ಹೇಳಿದರೆ ಸ್ಟುಡಿಯೋಕ್ಕೆ ಹೋಗ್ಬೋದಲ್ಲ. ಈಗ ಬಂದಿದ್ದು, ಯಾರ ಜೊತೆ ಬೇಕಿದ್ರೆ ನಿಂತಂಗೆ ಒಂದು ಫೋಟೋ ತೆಗಿಬೋದು. ಅದಕ್ಕೆ ಜಾನಕಮ್ಮನೇ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಅವ್ರ ಹತ್ರ ಮಾತುಕತೆ, ಒಂದು ಕ್ಯಾಮರಾ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಬೇಕು, ನಮ್ಮ ಚಾನಲ್ಗೆ ಒಂದು ಸಂದರ್ಶನ ಬೇಕು ಅಂತೇಳಿ. ಅದು ಸಾಧ್ಯ ಇಲ್ಲ ಸರ್. ಯಾಕೆ, ಒಂಥರ ಅದು ಗೃಹ ಬಂಧನ ಅಂತೇಳಿ ಹೇಳ್ಬೋದೇನೋ ಅಂತ ಇನ್ನೊಂದು ಗೃಹ ಬಂಧನದ ಇದನ್ನು ತಲೆಗೆ ಹಾಕ್ಬಿಟ್ರು. ಹಾಗಿದ್ದರೆ ಆಯಿತು, ನೀನು ಲೊಕೇಶನ್ ಕಳಿಸು ಅಂತೇಳಿದೆ. ಲೊಕೇಶನ್ ಕಳಿಸ್ದ. ಯಥಾ ಪ್ರಕಾರ ಅಲ್ಲೆಲ್ಲ ಹೋಗಿದ್ವಲ್ಲ, ಕಿಲ್ಲರ್ ವೆಂಕಟೇಶು ಮತ್ತು ಲಕ್ಷ್ಮಣ್ ಹೂಗಾರ್ ಹುಡ್ಕೊಂಡ್ರು. ಆ ಥರ ಇಲ್ಲಿ ಲೊಕೇಶನ್ ಕಳಿಸಿರೋದು ಈಸಿ ಆಯಿತು. ನಾನು ಅಂಶದ್ ಕುಮಾರ್ ಮತ್ತು ನಮ್ಮ ನಿರೂಪಕಿ ರಮ್ಯಾ 3 ಜನ ಕಾರಲ್ಲಿ ಹೊರಟ್ವಿ ಮೈಸೂರಿಗೆ. ಹೊರಟ್ವಿ. ಅಲ್ಲಿ ರಿಂಗ್ ರೋಡಾಗಿ ಬಂದ್ವಿ. ಲೆಫ್ಟಿಗೆ ಒಂದು ಟರ್ನ್, ಅಲ್ಲಿ ಬೋರ್ಡ್ ಕಂಡು ಎಸ್ ಜಾನಕಿ ಫರ್ನಿಚರ್ ಹೌಸ್ ಅಂತೇಳಿ ನಮ್ಮ ಗಾಡಿಯನ್ನು ಮುಂದೆ ನಿಲ್ಲಿಸಿದ್ವಿ. ಅಷ್ಟರಲ್ಲಿ ಅವನು ಫೋನ್ ಮಾಡಿಬಿಟ್ಟ, ಇವನು ನಿತಿನ್ ಅಂಕೋಲ ಫೋನ್ ಮಾಡಿಬಿಟ್ಟು, ಸಾರ್ ನೀವು ಹೋಗ್ತಿದ್ದೆ ಅಂತ ಗೊತ್ತಾಗಿತ್ತು, ನಾನು ಫೋನ್ ಮಾಡಿ ವಿಚಾರಿಸಿದೆ, ಅವರು ಎಲ್ಲ ಬರೋದೇ ಬೇಡ ಇಲ್ಲಿಗೆ, ಹಾಗೆ ಹೀಗೆ ಅಂತ ಹೇಳಿದ್ರು ಅಂತ. ನನಗೆ ಯಾಕಯ್ಯ ನೀನು ಹಾಗೆಲ್ಲ ಮಾಡಲಿಕ್ಕೆ ಹೋಗಿ, ನಾನು ಅಲ್ಲಿಗೆ ಹೋಗ್ತೇನೆ ಅಂತೇಳಿ ಹೇಳಿದ್ದೆ ತಪ್ಪಾಯ್ತಾ? ಹೇಳಬಾರ್ದಿತ್ತು ನೀನು. ಸುಮ್ಮನೆ ಹೀಗೆ ಹೋಗ್ತೀವಿಪ್ಪ, ಸಿಕ್ಕಿದ್ರೆ ಉಂಟು, ಇಲ್ಲದ್ರೆ ಇಲ್ಲ, ಏನು ಮಾಡಲಿಕ್ಕಾಗುತ್ತೆ, ಜಗಳ ಆಡಲಿಕ್ಕಾಗುತ್ತಾ ಅಂತ ಹೇಳಿದೆ. ಹಾಗೆ ಹೋಗಿ ಕಾರು ನಿಲ್ಸ್ಕೊಂಡು ಒಳಗೆ ಹೋದಾಗ 3 ಜನ ಯುವಕರು ಕೂತ್ಕೊಂಡಿದ್ದರಲ್ಲಿ. ಅದರಲ್ಲಿ ಒಬ್ಬರು ನವೀನ್ ಇರಬೇಕು. ಸೊ ನವೀನ್ ಅಂತ ಕೇಳಿದೆ. ಎಸ್ ಸರ್, ನಾನು ಗಣೇಶ್ ಕಾಸರಗೋಡು, ಇವರು ಅಂಶಿತ್ ಕುಮಾರ್, ಇವರು ರಮ್ಯಾ ಅಂತ ಪರಿಚಯ ಮಾಡಿದ್ರು. ಗೊತ್ತು ಸರ್, ಬನ್ನಿ ಅಂತೇಳಿ. ಆ 3 ಸ್ನೇಹಿತರು ತುಂಬ ಹತ್ತಿರದ ಸ್ನೇಹಿತರು, ಮತ್ತು ಎಸ್ ಜಾನಕಿ ಅವರಿಗೆ ತುಂಬ ಹತ್ತಿರದ ಬಂಧು ಅಂತಲ್ಲ, ಸ್ನೇಹಿತರು ಆಗಿದ್ದರು. ಅಲ್ಲಿ ಕೂತ್ಕೊಂಡ್ವಿ. ಏನು ಜ್ಯೂಸ್, ಶುಗರ್ ಕೇನ್ ಜ್ಯೂಸ್, ಕಬ್ಬಿನ ಜ್ಯೂಸ್ ತಂದು ಕೊಟ್ಟರು, ಕುಡಿದ್ವಿ. ತುಂಬ ಆತ್ಮೀಯವಾಗಿ ಮಾತಾಡಿದರು. ನನಗೆ ತುಂಬ ಇಷ್ಟ ಆಯಿತು ಆ ಹುಡುಗ, ನವೀನ್ ಹುಡುಗ ತುಂಬ ಇಷ್ಟ ಆಯಿತು. ಸೊ ನಾನು ಜಾನಕ್ಕೆ ಮಾತ್ರ ಕೇಳಲಿಕ್ಕೆ ಹೊರಟೆ, ನಿಮಗೂ ಅವ್ರಿಗೇನು ಸಂಬಂಧ, ಹೇಗೆ? ಇಲ್ಲ ಸರ್, ನಾನು ಸುಮಾರು 13 ವರ್ಷದವನಾಗಿರುವಾಗ ಆ ವಯಸ್ಸಿನಲ್ಲೇ ಅವರ ಅಭಿಮಾನಿಯಾಗಿದ್ದೆ, ತುಂಬ ದೊಡ್ಡ ಅಭಿಮಾನಿ. ಈಗ ನನಗೆ 42 ವರ್ಷ. ಸೊ ಅವರ ಅಪ್ಪಟ ಅಭಿಮಾನಿ ಅಂದರೆ ಅವ್ರದ್ದು ಬಿಟ್ಟು ನನಗೆ ಇರಲಿಕ್ಕೆ ಆಗಲ್ಲ. ಈಗ ಏನಾಗಿದೆ ಅಂದರೆ ಆ ಮುರಳಿ ಕೃಷ್ಣ ತೀರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರ ಬದಲು ನಾನು ಅವರ ಕೇರ್ ಟೇಕರ್ ಆಗಿದ್ದೇನೆ. ಸೊ ಇಂಥ ಒಂದು ಫರ್ನಿಚರ್ ಅಂಗಡಿ ಓಪನ್ ಮಾಡುವಾಗ ನಿಮ್ಮ ಹೆಸರು ಹಾಕ್ತಾನೆ ಅಂತೇಳಿ ಹೇಳಿದೆ ಜಾನಕಮ್ಮನ ಹತ್ರ. ಅವರು ಒಪ್ಕೊಂಡಿದ್ದು ಮಾತ್ರ ಅಲ್ಲ, ಬಂದು ತಾವಾಗೆ ಅಂಗಡಿಯನ್ನು ಓಪನ್ ಮಾಡಿದರು, ಇನಾಗ್ರೇಷನ್ ಮಾಡಿದರು. ಸೊ ಇದೆಲ್ಲ ನನಗೆ ತುಂಬ ಖುಷಿ. ಹಿರಿಯರಾಗಿ ಇಡೀ ಜಗತ್ತೇ ಮೆಚ್ಚುವಂಥ ಗಾಯಕಿ ಜಾನಕಮ್ಮ. ಸೊ ಅಂಥವರ ಸಂಪರ್ಕ ಮತ್ತು ಅವ್ರ ಜೊತೆ ನಾನಿದ್ದೇನೆಂಬುದೇ ನನಗೆ ಹೆಮ್ಮೆ ಅಂತ ಈಗೆಲ್ಲ ಮಾತಾಡಲಿಕ್ಕೆ ಹೊರಟರು. ತುಂಬ ಸರ್ ನಮಗೆ ಭೇಟಿ ಆಗಬೇಕಲ್ಲ ಅಂತ. ಅಯ್ಯೋ ಇಲ್ವಲ್ಲ, ಅವರು ಎಲ್ಲ ಹೊರಗೆ ಹೋಗಿದ್ದಾರೆ, ಮಂಗಳೂರಿಗೆ ಎಲ್ಲೋ ಯಾವುದೋ ಒಂದು ಊರಿನ ಹೆಸರು ಹೇಳಿದ್ರು, ನನಗೆ ಪಕ್ಕ ಗೊತ್ತಾಗಲ್ಲ, ಮಂಗಳೂರಿಗೆ ಅಂತೇಳಿ ಅಂತ ನೆನಪು ನನಗೆ. ಹೋಗಿದ್ದಾರೆ. ಹೌದಾ, ಈಗ ಭೇಟಿ ಆಗಲಿಕ್ಕಾಗಲ್ಲ. ಇಲ್ಲ ಆಗಲ್ಲ, ಭೇಟಿ ಆದರೂ ಕೂಡ ಒಂದು ಫೋಟೋ ಹೊಡಿಸ್ಬೋದು ಅಷ್ಟೇ ಅಂತ ಹೇಳಿದರು. ಮತ್ತು ನನಗೆ ಕನ್ಫ್ಯೂಷನ್ ಶುರುವಾಯಿತು. ಏನಿದು ಫೋಟೋ ಹೊಡಿಸೋದು? ಫೋಟೋ ಎಲ್ಲೂ ಬೇಕಾದ್ರೆ ಹೊಡಿಸ್ಬೋದು, ಅಲ್ಲೇ ಹೋಗ್ಬೇಕಾಗಿ ಜಾನಕಮ್ಮ ಹತ್ರ ಹೋಗ್ಬೇಕಾ? ಫೋಟೋ ಅಲ್ಲಮ್ಮ, ನನಗೆ ವಿಡಿಯೋ ಮಾಡ್ಕೋಬೇಕು, ಶೂಟ್ ಮಾಡಬೇಕು, ಮಾತಾಡಬೇಕು ಅವ್ರ ಹತ್ರ, ಅದನ್ನು ನನ್ನ ಚಾನಲನ್ನು ಹಾಕಬೇಕು. ಇಲ್ಲ ಅದಾಗಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳಿದರು. ನನಗೆ ಮತ್ತೆ ಆಶ್ಚರ್ಯ ಆಯಿತು. ಯಾಕೆ? ಆಗ KJ ಕುಮಾರ್ ಹೇಳ್ತಾ ಇದ್ದಂತಹ ಗೃಹಬಂಧನ ನನಗೆ ನೆನಪಾಯಿತು. ಹಾಗೆ ಆಗ್ಬಿಟ್ಟಿದ, ಏನಪ್ಪ ಏನು ಕತೆ ಇದು ಅಂಥೇಳಿ ನಾನು ಯೋಚನೆ ಮಾಡ್ತಾ ಇರುವಾಗ, ಬನ್ನಿ ನಾವು ನೆಕ್ಸ್ಟ್ ವೀಕ್ನಲ್ಲಿ ಒಂದು ಸಲ ಬಂದು ನೀವು ಅವ್ರ ಹತ್ರ ಮಾತಾಡ್ಬೋದು, ಮಾತಾಡಿ. ಇಲ್ಲ, ನನಗೆ ಅವರನ್ನು ಭೇಟಿ ಮಾಡಿ ಮಾತಾಡಿ ನಮ್ಮ ಒಂದು ಪ್ರೀತಿಯ ಕಾಣಿಕೆ ಕೊಡಬೇಕು ಅವರಿಗೆ, ಒಂದು ಗಣೇಶ ವಿಗ್ರಹ ಕೊಡಬೇಕು ಅವರಿಗೆ, ಅದು ನಮ್ಮ ಸಂಸ್ಥೆ ವತಿಯಿಂದ ಅಂತ ಹೇಳಿದೆ. ಅದೆಲ್ಲ ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು, ಬನ್ನಿ ಮಾತಾಡ್ಬೋದು, ಕೂತು ಮಾತಾಡ್ಬೋದು. ಆದರೆ ಕ್ಯಾಮರಾ ಇರಬಾರ್ದು, ಮೂವಿ ಕ್ಯಾಮರಾ ಇರಬಾರ್ದು ಅಂತ ಹೇಳಿದರು.
ಸೊ ಅದು ನನಗೆ ಇನ್ನೂ ಆಶ್ಚರ್ಯ ಆಯಿತು, ಯಾಕೆ ಇದು ಹೀಗೆ, ಯಾಕೆ ಈ ಜನರಿಂದ. ಇಲ್ಲ ಸರ್, ಅದು ಅವರ ಮನೆ ಹೇಗಿದೆ ಅಂದರೆ ಅವ್ರ ಪಕ್ಕದ ಮನೆಯವರಿಗೆ ಜಾನಕಿಯವರು ಅಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅರೆ ಇದೆಂಥ ಕತೆ, ಪಕ್ಕದ ಮನೆಯವರಿಗೆ ಜಗದ್ವಿಖ್ಯಾತ ಗಾಯಕಿಯೊಬ್ಬರು ತಮ್ಮ ಮನೆ ಪಕ್ಕದಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಇವರು ಎಷ್ಟು ಸೀಕ್ರೆಟಾಗಿ ಅವರನ್ನು ಇಟ್ಟಿದ್ದಾರೆ ಅಂತ ಗಾಬರಿ ಆಯಿತು, ಆತಂಕ ಆಯಿತು. ಸೊ ಮತ್ತೆ ಕೆ ಜೆ ಕುಮಾರ್ ನೆನಪಾದರು, ಗೃಹಬಂಧನ ನೆನಪಾಯಿತು. ಹಾಗೆ ಆಗಬಾರ್ದಿತ್ತು, ಯಾಕಂದರೆ ಇವರೆಲ್ಲ ಅಭಿಮಾನಿಗಳ ಜೊತೆನೇ ಬೆಳೆದವರು. ಅಭಿಮಾನಿಗಳಿಲ್ಲದ್ರೆ ಇವ್ರಿಗೆ ಏನು ಆ ಅಟ್ಯಾಚ್ಮೆಂಟ್ ಬೇರೆಯೇ. ಅಭಿಮಾನಿಗಳ ಜೊತೆ ಬಂಧು ಬಾಂಧವರು, ಸ್ನೇಹಿತರು, ಕೇರ್ ಟೇಕರ್ ಇದೆಲ್ಲ ಬೇರೆ ವಿಚಾರ. ಆದರೆ ಅಭಿಮಾನಿಗಳು ಅಂತೇಳಿ ಅಣ್ಣವರೇ ಕರೆದಿದ್ದಾರೆ, ಅಭಿಮಾನಿ ದೇವರುಗಳು ಅಂತೇಳಿ. ಅಂಥ ದೇವರನ್ನು ದೂರ ಇಟ್ಟಿದ್ದಾರೆ ಅವರು. ಅಲ್ಲಿಗೆ ಬರೋರ ಇಲ್ಲ, ಮನೆ ಅವರು ಎಲ್ಲಿದ್ದಾರೆ ಅಂತೇಳೇ ಗೊತ್ತಿಲ್ಲ ಮೈಸೂರಿನ ಮಂದಿಗೆ. ಅಂಥ ಗೌಪ್ಯತೆ ಯಾಕೆ, ಅಂಥ ಸೀಕ್ರೆಟ್ ಏನು? ಇಲ್ಲ ನವೀನ್, ನೀವು ಮಾಡ್ತಿರೋದು ಸರಿ ಅಂತ ಅನಿಸುತ್ತಾ ನಿಮಗೆ ಅಂತೇಳಿ. ಏನು ಪರವಾಗಿಲ್ಲ, ತೊಂದರೆ ಇಲ್ಲ, ಯಾಕೆಂದರೆ ಅವರ ಆರೋಗ್ಯ ಮುಖ್ಯ. ಅವರ ಈಗಿನ ಸ್ಥಿತಿಯ ವಯಸ್ಸು 88 ವಯಸ್ಸಿನಲ್ಲಿ, ಅದನ್ನೇ ನಾನು ಹೇಳ್ತಾ ಇರೋದು. ಆ ವಯಸ್ಸಿನಲ್ಲಿ ಅವರು ಹೆಚ್ಚು ಜನಗಳ ಜೊತೆ ಬೆರಿಬೇಕು, ಹೆಚ್ಚು ಅಭಿಮಾನಿಗಳ ಜೊತೆ ಮಾತಾಡಬೇಕು. ಅದೇ ಮತ್ತೆ ನಾನು ಹೇಳೋದು, ರಾಜ್ಕುಮಾರ್ ಹೇಳಿದ್ದು ಅಭಿಮಾನಿ ದೇವರುಗಳು ಅಂತೇಳಿ. ಅಂಥ ರಾಜ್ಕುಮಾರಿಗೆ ಯಾರು ಸೆಕ್ಯೂರಿಟಿ, ಯಾರಿದ್ದರು ಬ್ಲ್ಯಾಕ್ ಕ್ಯಾಟ್ಸ್, ಯಾರಿದ್ದರು ಬೌನ್ಸರ್ಸ್? ಒಬ್ಬ ಚೆನ್ನ. ಆ ಚೆನ್ನನನ್ನು ಬಿಟ್ಟರೆ ಅದು ಯಾವುದಕ್ಕೆ? ಪಕ್ಕದಲ್ಲಿ ಇರಲಿ ಒಂದು ಧೈರ್ಯಕ್ಕೆ ಮಾತ್ರ, ಯಾವುದು ಅಭಿಮಾನಿಗಳು ತಡೆಯೋದಕ್ಕೆ ಅದಕ್ಕೆ ಅಲ್ಲ. ಹೋಗ್ತಾಯಿದ್ರು, ಒಂದು ಬಿಳಿ ಪಂಚೆ, ಬಿಳಿ ಶರ್ಟ್, ಒಂದು ಬಿಳಿ ಖರ್ಚಿ ಪಡ್ಕೊಂಡು ಹೋಗ್ತಾಯಿದ್ರು. ಜಗದ್ವಿಖ್ಯಾತ ರಾಜಕುಮಾರ. ಯಾರು ಏನು ಮಾಡಿದರು? ಪ್ರೀತಿಯಿಂದ ಹತ್ತಿರ ಬಂದು ಫೋಟೋ ತೆಗೆಯೋದು, ಆ ಕೈ ಮುಟ್ಟೋದು, ಇದೆಲ್ಲ ಎಷ್ಟು ಚಂದ. ಅದು ಯಾಕೆ ವಂಚಿತರಾಗ್ತಾ ಇದ್ದಾರೆ ಎಷ್ಟು ಜನಕ್ಕೆ? ಅವರಿಗೆ ಬೇಕು. ಯಾಕೆಂದರೆ ನಾನೊಂದು 2 ಘಟನೆಯನ್ನು ಹೇಳಿಬಿಡ್ತೀನಿ. ಒಂದು, ಉಡುಪಿ ಜಯರಾಮ್ ನೃತ್ಯ ನಿರ್ದೇಶಕ, ತುಂಬ ಫೇಮಸ್ ಆಗಿದ್ದವರು. ಅಣ್ಣವರ ಕಾಲದಲ್ಲಂತೂ ಅವರು ಇಲ್ಲದಿದ್ದರೆ ಅವರು ಡ್ಯಾನ್ಸನ್ನು ಶೂಟ್ ಮಾಡ್ತಾ ಇರಲಿಲ್ಲ ಅಂತ. ಉಡುಪಿ ಜಯರಾಮ್ ಎಷ್ಟು ಬ್ಯುಸಿಯಾಗಿದ್ದರು ಅಂದರೆ, ಚೆನ್ನೈಗೆ ಹೋಗಿ ಬರುವಷ್ಟರಲ್ಲಿ, ಅಂದ್ರೆ ಸಿಟಿಯಿಂದ ಮನೆಗೆ ಬರುವಷ್ಟರಲ್ಲಿ ಒಂದು ಸೂಟ್ ಕೇಸ್ ಅವರ ಮಿಸ್ಸಸ್ ರೆಡಿ ಮಾಡಿರ್ತಾಯಿದ್ರು, ಅಂದರೆ ಬಾಂಬೆಗೆ ಹೋಗಲಿಕ್ಕೆ. ಆ ಸೂಟ್ ಕೇಸ್ಗಳನ್ನ ಬಾಂಬೆ ಹೋಗ್ತಾಯಿದ್ರು, ಬಾಂಬೆಯಿಂದ ಕಲ್ಕತ್ತಾ, ಹೀಗೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು. ಇದ್ದಕ್ಕಿದ್ದಾಗೆ ಮನೆ ಸೇರಿಬಿಟ್ರು. ಅದು ಬಹುಶಃ ಅದು ಗೃಹಬಂಧನ ಇರಬೇಕು. ಮಾನಸಿಕವಾಗಿ ಅವರು ಡಿಸ್ಟರ್ಬ್ ಆದರು, ಬ್ಲ್ಯಾಂಕ್ ಆದರು, ಎಲ್ಲ ಮರ್ತರು. ತನ್ನ ಹೆಸರು ಮರ್ತರು, ತನ್ನ ಮನೆ ಮರ್ತರು, ತನ್ನ ಮಕ್ಕಳು, ಹೆಂಡತಿ ಎಲ್ಲ ಮಾಡ್ತರು. ನಾನು ಸುಮಾರು 23 ವರ್ಷಗಳ ಹಿಂದೆ ಇದು ಆ ಮನೆಗೆ ಹೋದಾಗ ಅವರು ತಪಸ್ಸಿನಂತೆ ಕೂತ್ಕೊಂಡಿದ್ದಾರೆ. ದೃಷ್ಟಿ ಮಾತ್ರ ಇದೆ, ಗುರುತು ಸಿಗಲ್ಲ. ಕೊನೆಗೆ ಹೇಗೆ ಮಾತಾಡಿಸ್ಬೇಕು, ಒಂದು ವಿಜಯ ಕರ್ನಾಟಕದಲ್ಲಿ ಇಂಟ್ರ್ಯೂ ಬರೆದಿಯನ್ನು ತುಂಬ ಜನ ಓದಿದ್ರು. ಅಯ್ಯೋ ಇಂಥವರಿಗೆ ಹೀಗಾಯ್ತಾ ಅಂತ ಹೇಳ್ಕೊಂಡ್ರು. ನಾನು ಒಂದು ಐಡಿಯಾ ಮಾಡಿದೆ, ಅವರು ತುಂಬ ಇಷ್ಟಪಟ್ಟ ಒಂದು ಹಾಡನ್ನು ಹಾಕಿ ಅಂತೇಳಿ. ಅವರ ಮಗ ವೆಂಕಟೇಶ್ ಅಂತ, ಅವ್ರು ಹಾಕಿದ್ದು ಒಂದು ಹಾಡು, ನೆನಪಾಗ್ತಾಯಿಲ್ಲ ಯಾವ ಹಾಡು ಅಂತ ಹಾಕಿದರು. ಆ ಹಾಡು ಬರ್ತಾ ಈ ಉಡುಪಿ ಜಯರಾಮ ಎದ್ದರು, ನಿಂತರು, ಕುಣಿಲಿಕ್ಕೆ ಶುರು ಮಾಡಿದರು. ಆ ಹಾಡಿಗೆ ವಿಷ್ಣುವರ್ಧನ್ ಹಾಡೋದು, ಹಾಡಿಗೆ ವಿಷ್ಣುವರ್ಧನ್ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ರೋ ಅದನ್ನು ಇವರೇ ಹೇಳ್ಕೊಟ್ಟದ್ದು, ಅದನ್ನೇ ಇಲ್ಲಿ ರಿಪೀಟ್ ಮಾಡಲಿಕ್ಕೆ ಶುರು ಮಾಡೋದು ನಮ್ಮ ಮುಂದೆ. ಇದೇನು ವಿಚಿತ್ರ ಪವಾಡ ಇದು. ಅಂದರೆ ಮನುಷ್ಯನ ಒಳಗೆ ಇರ್ತದೆ ಅದು, ಮಾನಸಿಕವಾದದ್ದು. ಕುಣಿದು ಹಾಡು ಮುಗಿಯೋಷ್ಟರಲ್ಲಿ ಸುಸ್ತಾಯಿತು. ಅಲ್ಲಿ ಸೋಫಾದಲ್ಲಿ ಬಿದ್ದುಕೊಂಡ್ರು, ಮಲ್ಕೊಂಡ್ರು. ಮತ್ತೆ ಯಥಾಪ್ರಕಾರ ಬ್ಲ್ಯಾಂಕ್. ಉಡುಪಿ ಜಯರಾಮ್ ಅಂದರೆ ತುಂಬ ಜನರ ಜೊತೆ ಓಡಾಡಿ ಅಭ್ಯಾಸ ಇದ್ದವರು, ಇದ್ದಕ್ಕಿದ್ದಾಗೆ ಮನೆ ಸೇರಿಕೊಂಡಾಗ ಈ ಸಮಸ್ಯೆ ಬರುತ್ತದೆ ಅಂತ. ಆಮೇಲೆ ಇನ್ನೊಬ್ಬರು ಮೂಗೂರು ಸುಂದರಂ, ಅಂದರೆ ನಮ್ಮ ಗ್ರೇಟ್ ಪ್ರಭುದೇವರ ತಂದೆ. ಮೂಗೂರು ಸುಂದರಂ ಕೂಡ ಈಗ ಮೈಸೂರಿನಲ್ಲೇ ಇದ್ದಾರೆ. ಅವ್ರದ್ದು ಸೇಮ್ ಸಮಸ್ಯೆ. ಉಡುಪಿ ಜಯರಾಮ್ದೇನೋ ಹಾಗೆ ಎಲ್ಲ ಮರ್ತಿದ್ದಾರೆ, ನೆನಪಿಲ್ಲ. ಒಂದೋ ಹೆಸರು, ಹೆಂಡತಿ ಹೆಸರು, ಮಗನ ಹೆಸರು,
ಹೀಗೆ ನೋಡ್ತಾ ಇರ್ತಾರೆ. ಸರ್ ನಾನು ಬಂದಿದ್ದೀನಿ ಅಂತಾರೆ, ನೋ ರಿಯಾಕ್ಷನ್. ಇದು ಕೂಡ ಅದೇ ಸಮಸ್ಯೆ. ಜನರಿಂದ ದೂರ ಆಗಿರೋದು, ಅಭಿಮಾನಿಗಳಿಂದ ದೂರ ಆಗಿರೋದು, ಅಲ್ಲಿ ಕೂಡಾಕೊಂಡ್ಬಿಟ್ಟಿದೆ. ಬೇಕು ಅಂತ ಕುಡಿಯೋಕ್ಕೋದಲ್ಲ, ಅವ್ರಿಗೆ ವಯಸ್ಸಾಗಿದೆ, ಸೊ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಮನೆಯಲ್ಲಿ ಆರಾಮಾಗಿ ನೋಡ್ಕೊಳ್ತಾ ಇದ್ದಾರೆ. ಆದರೆ ಇವರು ಅಷ್ಟೆಲ್ಲ ಓಡಾಡಿದವರು, ಅಷ್ಟೆಲ್ಲ ಸೆಲೆಬ್ರಿಟಿಯಾಗಿ ಅಭಿಮಾನಿಗಳ ಜೊತೆ ಬೆಳೆದವರು, ಇದ್ದಕ್ಕಿದ್ದಾಗೆ ಮನೆ ಸೇರಿಕೊಂಡಾಗ ಈ ಸಮಸ್ಯೆ ಬರುತ್ತೆ ಅಂತೇಳಿ. ಈ ಬಗ್ಗೆ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಮಾತಾಡಿಸ್ಬೇಕು, ನಾನು ಮಾತಾಡಿಸ್ತೀನಿ. ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಮೆದುಳು ಸವದು ಹೋಗುತ್ತೆ ರೀ. ಹಾಂ 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 ಬ್ರೈನ್ ಸೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಂ ಬ್ರೈನ್ ಶಿಂಕ್ ಆಗುತ್ತೆ, ಹಾಂ ಆಮೇಲೆ ಮರವು ಬರ್ತದೆ, ಕೊನೆಗೆ ತಮ್ಮ ಹೆಸರೇ ಮರ್ತು ಹೋಗುತ್ತೆ, ಹಾಂ ಮನೆಯನ್ನೇ ಗೊತ್ತಾಗೋದಿಲ್ಲ. ಹಾಂ ಇದು ಡೆಮೆನ್ಷಿಯಾ. ಗೂಗಲ್ನ ತೆಗಿರಿ, ಡೆಮೆನ್ಷಿಯಾ ತೆಗಿರಿ, ಓದಿ. ಹಾಂ 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 ಹಾಂ, ಓ ಇದು ಇದೇ ಕಾರಣ. ಡೆಮೆನ್ಷಿಯಾ. ನಾನು ಮೊನ್ನೆ ಎಷ್ಟು ಜನಕ್ಕೆ ಗಾಯಕಿ ಹತ್ರ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದೆ ಮೈಸೂರಿಗೆ. ಅವ್ರು ಸಿಗ್ಲಿಲ್ಲ, ಆದರೆ ಹೆಚ್ಚು ಕಮ್ಮಿ ಅವರನ್ನು ದೂರ ಇಟ್ಟಿದ್ದಾರೆ ಅಭಿಮಾನಿಗಳಿಂದ. ಆಕ್ಟಿವ್ ಆಗಿದ್ದಾರೆ, ಹೌದು, ಹಾಡೋದನ್ನು ಬಿಟ್ಟಿದ್ದಾರೆ. ಬಟ್ ಅಭಿಮಾನಿಗಳನ್ನ ಮನೆ ಹತ್ರ ಸೇರ್ಸಲ್ಲ, ಅವರ ಮನೆ ಇದ್ದ ಜಾಗ ಯಾರಿಗೂ ಹೇಳಲ್ಲ. ಈ ತರ ಒಂಥರ ಬಂದು ಡಿಸ್ಟರ್ಬ್ ಮಾಡ್ತಾರೆ, ಫೋಟೋ ಹಾಕ್ಸ್ಕೊಡಿ, ಹಾಡಿ. ಅದೇ ಅದೇ ಕೆಲಸಕ್ಕೆ ಅವರಿಗೆ ಏಕಾಂತತೆ ಬೇಕು ಅನ್ಸುತ್ತೆ, ಏಕಾಂತತೆ. ಹೌದೌದು. ಕೆಲವು ವಯಸ್ಸಾದ್ಮೇಲೆ ಕೆಲವರು ಇಷ್ಟಪಡ್ತಾರೆ ಜನ ಬರ್ಲಿ ಮಾತಾಡ್ತೀನಿ ಅಂತ. ಈ ಸೆಲೆಬ್ರಿಟೀಸ್ಗೆ ಹೌದು ಕಿರಿಕಿರಿ ಆಗುತ್ತೆ. ಸುಮ್ಮನೆ ಜನ ಬಂದು ಫೋಟೋ ತೆಗೆಸ್ಕೊಡೋದು, ಆಮೇಲೆ ಹಾಡು ಹೇಳಿ ಮೇಡಮ್ ಅಂತ ಹೇಳೋದು. ಬಟ್ ಅದನ್ನ ಇಷ್ಟಪಡೋರು ಇದಾರಲ್ಲ ಸರ್? ಹೌದು, ಇದಾರೆ, ಇಷ್ಟಪಡೋರು ಇದ್ದಾರೆ, ಇಷ್ಟಪಡೋರು ಇದ್ದಾರೆ. ಈಗ ನಮ್ಮ ಲೇಖನವನ್ನು ಒಬ್ಬ ಓದಿ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಗೆ ಖುಷಿ ಆಗಲ್ವಾ? ಹೌದೌದು, ಹೌದು, ಸೇಮ್ ಅದೇ. ಎಲ್ಲ ಕೆಲವರಿಗೆ ಇದು ಸಾಕು ಅನ್ಸುತ್ತೆ, ಪ್ರಚಾರ ಸಾಕು ಅನ್ಸುತ್ತೆ. ಬಟ್ ಇದೆಲ್ಲ ಹಾಗೆಲ್ಲ. ಜಾನಕಮ್ಮನ ಕೇಸ್ ಹಾಗೆ ಅಲ್ಲ. ಅವರು ಜನರನ್ನ ಮೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಫೋಟೋ ತೆಗಿಲಿಕ್ಕೆ ಇಷ್ಟಪಡ್ತಾರೆ, ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಬಿಡಲ್ಲ ಹತ್ರದವರು. ಅವ್ರಿಗೆ ಹೇಳ್ಬೇಕು, ಇಫ್ ಶಿ ಎಂಜಾಯ್ಸ್ ಯಾಕೆ ಪ್ರಿವೆಂಟ್ ಮಾಡ್ತೀರಿ ಅಂತ. ಈಗ ಕುವೆಂಪು ಕೊನೆ ಪಾಪ ಅವ್ರಿಗೆ ಮಾತಾಡಕ್ಕೂ ಆಗ್ತಿರ್ಲಿಲ್ಲ. ಕುರ್ಚಿ ಮಾಡಿ ಕುತ್ಕೊಂಡು ಅಕ್ಕಪಕ್ಕದಲ್ಲಿ ಫೋಟೋ ತೆಗ್ಸ್ಕೊಂಡಿದೆ. ಕೊನೆಗೆ ನಮ್ಮ ಪ್ರಭುದೇವು ಮತ್ತವರೆಲ್ಲ ಯಾಕೆ ಸರ್ ಕುವೆಂಪು ಕಷ್ಟ ಕೊಟ್ರಿ, ಪಾಪ ಅವ್ರು ಪಾಡ್ಬೋದು ಬಿಡಿ. ಓಕೆ ಓಕೆ. ಅಂದ್ರೆ ಬೇರೆ ಸೆಲೆಬ್ರಿಟಿಗಳು ಈ ತರ ಆದ್ದು ನಿಮ್ಗೆಲ್ಲ ಇದ್ದಾರಾ? ಹೌದು, ಬೇಕಾದ್ರೆ ಎವ್ರಿಡೇ ನೋಡ್ತಾ ಇದೀವಿ ಈಗ. ಡೆಮೆನ್ಷಿಯಾ ಕೇಸ್ ಜಾಸ್ತಿ ಆಗ್ತಾ ಇದೆ. ಜನ 70-80 ವರ್ಷ ಬದುಕ್ತಿದ್ದಾರೆ. ಬದುಕಿದ್ದವರಿಗೆ ಡೆಮೆನ್ಷಿಯಾ ಶುರುವಾಗುತ್ತೆ. ಯಾರು ಆಕ್ಟಿವ್ ಆಗಿರ್ತಾರೋ ಅವರಿಗೆ ಡೆಮೆನ್ಷಿಯಾ ಬರಲ್ಲ. ಕೆಲವರಿಗೆ ಡಯಾಬಿಟಿಸ್ ಇರುತ್ತೆ, BP ಇರುತ್ತೆ, ಅಥವಾ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿರ್ತಾರೆ. ಅದು ಕೂಡ ಸ್ಟ್ರೆಸ್ ಕಾರಣ ಆಗುತ್ತೆ ಡೆಮೆನ್ಷಿಯಾ ಬೇಗ ಬರ್ಲಿಕ್ಕೆ. ಓಕೆ, ಎಸ್, ನನಗೆ ಇದೇ ಬೇಕಾಗಿತ್ತು ಸರ್. ಏನಂದ್ರೆ ತುಂಬಾ ಜನರ ಜೊತೆ ಓಡಾಡಿ ಈ ಅಣ್ಣನ ಇರ್ತಾರೆ, ಅಭಿಮಾನಿಗಳೇ ದೇವ್ರು ಅಂತೇಳಿ ರಾಜ್ಕುಮಾರ್ ಅವರು ಅಭಿಮಾನಿಗಳ ಜೊತೆನೇ ಇದ್ರು. ಎಷ್ಟು ಲೈವ್ ಆಗಿದ್ರು, ಎಷ್ಟು ಆಕ್ಟಿವ್ ಆಗಿದ್ರು. ಅಲ್ಲ, ನಾವು ಸೈಕಾಟ್ರಿಸ್ಟ್ ಹೇಳೋದು ಆದಷ್ಟು ಕಡೆಯ ಉಸಿರು ತನಕ ಜನಸಂಪರ್ಕವನ್ನ ಇಟ್ಟುಕೊಳ್ಳಿ, ಜನ ಜೊತೆ ಮಾತಾಡಿ, ಜನ ಜೊತೆ ಬೆರೀರಿ ಅಂತ ನಾವು ಎಲ್ಲರಿಗೂ ಹೇಳ್ತೇನೆ ನಾನು. ಅಲ್ವಾ ಸರ್? ಹಾಗೆ ನಾನು ಅಷ್ಟೇನೆ, ಯಾರ ಕದ್ರು ಹೋಗ್ತೇನೆ, ಒಂದ್ ಸಣ್ಣ ಶಾಲೆ ಕದ್ರು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೇನೆ. ಜನಗಳ ಜೊತೆ ಇರ್ತಕ್ಕಂಥದ್ದು ಒಂದ್ ರೀತಿ ವೈಬ್ರೇಷನ್ ನಮ್ಮಿಂದ ಅವ್ರಿಗೆ ಹೋಗ್ತದೆ, ಅವರಿಂದ ನಮಗ್ ಬರ್ತದೆ, ಆಕ್ಸಿಜನ್ ಇದ್ದಾಗೆ. ಜನಸಂಪರ್ಕ, ಸೋಷಿಯಲ್ ಕನೆಕ್ಟೆಡ್ನೆಸ್ ಅಂತ ಹೇಳ್ತೇವೆ, ಸಾಮಾಜಿಕ ಸಂಪರ್ಕ. ನೀವು ಕೂಡ ಪತ್ರಿಕಾಕರ್ತರು, ನೀವು ಯೂಟ್ಯೂಬ್ ಮುಖಾಂತರ ಸಂಪರ್ಕ ಇಟ್ಕೊಳ್ತೀರಿ. ನಿಮ್ ಕಾರ್ಯಕ್ರಮ ಚೆನ್ನಾಗಿತ್ರಿ ಅಂತಂದ್ರೆ ಖುಷಿ ಆಗುತ್ತೆ. ಏನು ಮಾಡದೆ ಕೂತಿದ್ರೆ ಬೋರ್ ಹೊಡೆಯುತ್ತೆ. ಹೌದೌದು, ಖಂಡಿತ. ಎಸ್ ಸರ್, ನನಗೆ ಈ ಸಬ್ಜೆಕ್ಟ್ ಬೇಕಾಗಿತ್ತು, ಭಾಳ ಚೆನ್ನಾಗೈತೆ ಸರ್. ಥ್ಯಾಂಕ್ ಯು. ನಾ ಭೇಟಿ ಆಗ್ತೇನೆ ಸರ್ ಒಂದ್ಸಲ. ಇದನ್ನ ಸಾಮಾಜಿಕ ಸಂಪರ್ಕದ ಅವಶ್ಯಕತೆ ಅಂತ ಒಂದು ಯೂಟ್ಯೂಬ್ ಮಾಡಿ, ಆಯ್ತು, ಕಾರ್ಯಕ್ರಮ ಮಾಡಿ. ಆಯ್ತು, ಖಂಡಿತ. ಎಲ್ಲಾ ವಯಸ್ಸಿನವರೆಗೂ ಮುಖ್ಯ ವಯಸ್ಸಾದ್ಮೇಲೆ ಸಾಮಾಜಿಕ ಸಂಪರ್ಕ ಬಹಳ ಮುಖ್ಯ ಆಗುತ್ತೆ. ಅದು ಜನಗಮನ ದೃಷ್ಟಿಯಲ್ಲಿ ಆಗ್ಲೇಬೇಕು. ವಂಚಿತನ ಬಂದ್ಬಿಡ್ತಲ್ಲ. ನಾನು ಹೇಳಿದ್ದು ಅದೇ ಒಂಥರ ಗೃಹ ಬಂಧನದಲ್ಲಿ ಇಟ್ಟ ಹಾಗೆ. ಗೃಹ ಬಂಧನ ಆಗ್ಬಿಡುತ್ತೆ ಅಲ್ವಾ?
ಹೌದು. ಹಾಂ ಡಾಕ್ಟ್ರ್, ಥ್ಯಾಂಕ್ ಯು ಡಾಕ್ಟ್ರ್. ಓಕೆ ಸರ್. ಭೇಟಿ ಆಗ್ತೀನಿ. ಜನರ ದೇವತೆ ಅವರು, ಗಾನಕ್ಕೆ ಹೋಗಿಲ್ಲ ಅವರು ಏನೇನು ಮಾಡಿದ್ದಾರೆ, ಎಲ್ಲಿಂದ ಬಂದರು, ಒಂದು ಸಣ್ಣ ಒಂದು ಪರಿಚಯ ಮಾಡಿಬಿಡ್ತೀನಿ. ಜಾನಕಿಯವರು ಮೂಲತಃ ತೆಲುಗಿನವರು, ಗಾಯಕಿ, ಸಂಗೀತ ನಿರ್ದೇಶಕಿ, ರಾಗ ಸಂಯೋಜಕಿ, ಕವಯಿತ್ರಿಯೂ ಹೌದು. ಶ್ರೀಕೃಷ್ಣ ಗಾರುಡಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಬಂದವರು ನಮ್ಮ ಎಸ್ ಜಾನಕಮ್ಮ. ಈವರೆಗೆ 58,000 ಹಾಡುಗಳನ್ನು ಹಾಡಿದ್ದಾರೆ. ಲೆಕ್ಕಾಕಿ, ಜಗದ್ವಿಖ್ಯಾತಿ. ಎಷ್ಟು ಭಾಷೆ ಅಂತ ಅವರಿಗೂ ಲೆಕ್ಕ ಇಡಲಿಕ್ಕೆ ಆಗಲ್ಲ, ಗೊತ್ತಿಲ್ಲ. ಸೂಪರ್ ಹಿಟ್ ಹಾಡಿನ ಬಗ್ಗೆ ಹೇಳ್ತೀನಿ. ಬೆಳ್ಳಿ ಮೋಡದ ಮೂಡಲ ಮನೆಯ ಮುತ್ತಿನ ನೀರಿನ ಗೆಜ್ಜೆ ಪೂಜೆ, ಗಗನವು ಎಲ್ಲೋ ಹಾಡು, ಬಯಲುದಾರಿ, ಬಾನಲ್ಲು ನೀನೇ ಭುವಿಯಲ್ಲು ನೀನೆ, ಸಂಧ್ಯಾರಾಗ, ನಂಬಿದೆ ನಿನ್ನ ಉಪಾಸನೆ, ಭಾರತ ಭೂಷಿರ, ಚಕ್ರವ್ಯೂಹದ್ದು ಕೇಳಿದಿರಾ, ಚಳಿ ಚಳಿ ತಾಳೆನು ಈ ಚಳಿ. ಇದು ಎಸ್ ಜಾನಕಿ. ಇಷ್ಟು ಹೇಳಿ ನನ್ನ ಈ 2 ಮಾತನ್ನು, ಸ್ವಲ್ಪ ದೀರ್ಘ ಆಯ್ತೇನೋ, ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ನೋಡಿದ್ದಕ್ಕೆ, ಕೇಳಿದ್ದಕ್ಕೆ.